ಹಾಯ್ ಸ್ನೇಹಿತರೆ, ಇನ್ನೇನು 23ನೇ ತಾರೀಕು ಹುಣ್ಣಿಮೆ ಬಂದಿದೆ. ಸೊ ಹುಣ್ಣಿಮೆ ದಿನ ರಾತ್ರಿ ನೀವು ಮಲ್ಗಕ್ಕೆ ಮುಂಚೆ ಈ ಒಂದು ಕೆಲಸ ಮಾಡಿದ್ರೆ ಸಾಕಾಗತ್ತೆ. ಸೊ ನೀವು ಜೀವನದಲ್ಲಿ ತುಂಬ ಅದೃಷ್ಟ ಬರುತ್ತೆ, ತುಂಬ ಏಳಿಗೆ ಆಗುತ್ತೆ. ಮತ್ತು ಈ ಚಿಕ್ಕ ಕೆಲಸ ಮಾಡಿಕೊಂಡ್ರೆ ನೀವು ಕೋಟ್ಯಾಧಿಪತಿ ಕೂಡ ಆಗಬಹುದು ಅಂತ ಹೇಳ್ಬೋದು ಸ್ನೇಹಿತರೆ. ತಿಂಗಳಿಗೆ ಒಂದು ಬಾರಿ ನಾವು ಹುಣ್ಣಿಮೆ ದಿನ ನೋಡ್ತೇವೆ. ಸೊ ಈ ದಿನ ದೇವರಿಗೆ ವಿಶೇಷ ಅಲಂಕಾರ ಪೂಜೆ ಮಾಡಿದರೆ ದೇವರ ಕೃಪೆ ನಮಗೆ ಬೇಗ ಸಿಗತ್ತೆ ಅಂತ ಕೂಡ ನಂಬಿಕೆ ಇದೆ ಸ್ನೇಹಿತರೆ. ಸೊ ಹಂಗಾಗಿಯೇ ಹುಣ್ಣಿಮೆ ದಿನಗಳಲ್ಲಿ ದೇವಸ್ಥಾನಗಳಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಮಾಡ್ತಾರೆ ಸ್ನೇಹಿತರೆ. ಸೊ ಈ ಹುಣ್ಣಿಮೆ ರಾತ್ರಿ ಚಂದ್ರನ ಬೆಳಕು ಹಾಲು ಚೆಲ್ಲುವ ಹಾಗೆ ಇರುತ್ತದೆ ಅಂತ ಇದನ್ನು ನೋಡೋದೇ ಒಂದು ಚೆಂದ ಅಂತಲೂ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ಈ ಹುಣ್ಣಿಮೆ ದಿನ ರಾತ್ರಿ ಈ ಒಂದು ಚಿಕ್ಕ ಕೆಲಸವನ್ನು ನೀವು ಮಾಡಿದ್ದೆ ಆದರೆ ಜೀವನದಲ್ಲಿ ಯಶಸ್ಸು ಎಂಬುದು ಖಂಡಿತ ಆಗುತ್ತೆ ಸ್ನೇಹಿತರೆ. ಸೊ ಹಾಗಿದ್ದರೆ ಏನು ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಫಸ್ಟ್ ಟೈಮ್ ಯಾರಾದರೂ ಚಾನಲ್ ನೋಡ್ತಾ ಇರೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ ಸ್ನೇಹಿತರೆ. ಅದು ಚಿಕ್ಕ ಸಮಸ್ಯೆ ಆಗಿರಲಿ ಅಥವಾ ದೊಡ್ಡ ಸಮಸ್ಯೆ ಆಗಿರಲಿ, ಒಟ್ಟಿನಲ್ಲಿ ಸಮಸ್ಯೆ ಅಂದ ಮೇಲೆ ಅದು ಜೀವನದಲ್ಲಿ ಇರೋ ನೆಮ್ಮದಿ ಕೆಡಿಸತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಆದರೆ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಪರಿಹಾರ ಇರುತ್ತೆ ಅಂತ ಕೂಡ ಪರಿಹಾರ ಇರುತ್ತೆ. ಸೊ ಅದರಿಂದಾಗಿ ನಾವು ತಾಳ್ಮೆಯಿಂದ ಸಮಸ್ಯೆಗೆ ಪರಿಹಾರ ಹುಡುಕೊಂಡು ನಮ್ಮ ಜೀವನದಲ್ಲಿರುವ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಹಾಗೆಯೇ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ಅದನ್ನು ದೂರ ಮಾಡಿಕೊಳ್ಬೇಕು. ಅಂದರೆ ಹುಣ್ಣಿಮೆ ದಿನ ರಾತ್ರಿ ನೀವು ತಪ್ಪದೇ ಈ ಕೆಲಸವನ್ನು ಮಾಡಿ. ಅದೇನೆಂದರೆ ಒಂದು ₹5 ನಾಣ್ಯವನ್ನು ಕಾಯಿನನ್ನು ತಗೋಬೇಕು ಸ್ನೇಹಿತರೆ. ಸೊ ಅದನ್ನು ನೀವು ಶುದ್ಧವಾದ ನೀರಿನಲ್ಲಿ ತೊಳೆದುಕೊಂಡು ನಂತರ ಕೈಯಲ್ಲಿ ಹಿಡಿದು ಚಂದ್ರನ ದರ್ಶನ ಮಾಡಬೇಕು ಸ್ನೇಹಿತರೆ. ಆ ನಂತರ ದೇವರ ಮನೆಗೆ ಹೋಗಿ ಅದನ್ನು ಲಕ್ಷ್ಮೀ ದೇವಿಯ ಮುಂದೆ ಇಟ್ಬಿಟ್ಟು ಅದಕ್ಕೆ ಅರಿಶಿನ, ಕುಂಕುಮ, ಗಂಧ, ಹೂವು ಇಟ್ಬಿಟ್ಟು ಲಕ್ಷ್ಮೀ ದೇವಿಯ ಬಳಿ ನೀವು ಸಂಕಲ್ಪ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಸೊ ಅದಾದ ನಂತರ ಅದನ್ನು ಒಂದು ಪೇಪರ್ಗೆ ಹಾಕಿ ಸುತ್ತಿಡಬೇಕು. ಸೊ ಅದಾದ ನಂತರ ರಾತ್ರಿ ಪೂರ್ತಿ ನಿಮ್ಮ ಜೇಬು ಒಳಗಡೆ ಅಥವಾ ನಿಮ್ಮ ಬಳಿ ಇಟ್ಕೋಬೇಕು ಸ್ನೇಹಿತರೆ. ಆನಂತರ ಮಾರನೇ ದಿನ ಅದನ್ನು ತಗೊಂಡು ಹೋಗಿಬಿಟ್ಟು ಯಾರಾದರೂ ಬಡವರಿಗೆ ದಾನ ಮಾಡಬೇಕು ಸ್ನೇಹಿತರೆ. ಸೊ ಈ ರೀತಿ ಒಟ್ಟು 9 ಹುಣ್ಣಿಮೆ ದಿನಗಳು ನೀವು ತಪ್ಪದೆ ಭಕ್ತಿಯಿಂದ ಮಾಡಬೇಕು ಸ್ನೇಹಿತರೆ. ಸೊ ಈ ರೀತಿ ಮಾಡೋದ್ರಿಂದ ಖಂಡಿತವಾಗಿಯೂ ಒಳ್ಳೆಯ ದಿನಗಳು ನಿಮ್ಮ ಜೀವನದಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಇದ್ದರೂ ಕೂಡ ಎಲ್ಲವೂ ಕೂಡ ದೂರ ಆಗುತ್ತೆ. ನಿಮ್ಮ ಜೀವನದಲ್ಲಿ ಒಂದು ನೆಮ್ಮದಿಯನ್ನು ಕಾಣಬಹುದು ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ತಕ್ಷಣಕ್ಕೆ ಅದು ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಏನಂತ ಹೇಳಿದ್ರೆ ಇನ್ನೂ ಒಂದ್ಸರಿ ಹೇಳ್ತೀನಿ, ದಯವಿಟ್ಟು ಕರೆಕ್ಟಾಗಿ ಕೇಳಿಸ್ಕೊಂಡು ಈ ಚಿಕ್ಕ ರೆಮಿಡಿನ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ. ಹುಣ್ಣಿಮೆ ದಿನ ರಾತ್ರಿ ಮಲಗೋಕ್ಕೂ ಮುಂಚೆ ಈ ಕೆಲಸವನ್ನು ನೀವು ಮಾಡ್ಕೋಬೇಕಾಗತ್ತೆ. ಸೊ ಏನಪ್ಪ ಅಂತ ಹೇಳಿದ್ರೆ ₹5 ಕಾಯಿನನ್ನು ನೀವು ತಗೋಬೇಕು ಸ್ನೇಹಿತರೆ. ಸೊ ₹5 ಕಾಯಿನ್ ತಗೊಂಡು ಅದನ್ನು ಚೆನ್ನಾಗಿ ನೀವು ಒಳ್ಳೆಯ ಶುದ್ಧವಾಗಿರೋ ನೀರಿನಿಂದ ಅದನ್ನು ತೊಳಿಬೇಕಾಗತ್ತೆ. ಸೊ ಆನಂತರ ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ನೀವು ಚಂದ್ರನಿಗೆ ದರ್ಶನ ಮಾಡಬೇಕು. ಆನಂತರ ನೀವು ಚಂದ್ರನಲ್ಲಿ ಬೇಡ್ಕೋಬೇಕು, ದೇವರೇ ನಮಗೆ ಈ ಥರ ಎಲ್ಲ ಕಷ್ಟಗಳಿದೆ, ದಯವಿಟ್ಟು ಆ ಕಷ್ಟಗಳಿಗೆ ಪರಿಹಾರ ನೀಡು ಅಂತ ಹೇಳಿಬಿಟ್ಟು ಆನಂತರ ನೀವು ಲಕ್ಷ್ಮೀ ದೇವಿಯ ಮುಂದೆ ಇಡಬೇಕು. ಅಂದರೆ ದೇವ್ರ ಮನೆಗೆ ಹೋಗಿ ನಿಮ್ಮ ಮನೆಯಲ್ಲಿರುವ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಬಿಟ್ಟು ಅದಕ್ಕೆ ಅರಿಶಿನ, ಕುಂಕುಮ, ಗಂಧ, ಹೂವು ಇಟ್ಬಿಟ್ಟು ಪೂಜೆ ಮಾಡಿ ಆನಂತರ ಲಕ್ಷ್ಮೀ ದೇವಿಯ ಬಳಿ ಕೂಡ ನೀವು ಸಂಕಲ್ಪ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಸೊ ಲಕ್ಷ್ಮೀ ದೇವಿಗೂ ಕೂಡ, ತಾಯಿ ನಮಗೆ ಈ ಥರ ಎಲ್ಲ ತುಂಬ ಕಷ್ಟಗಳಿದೆ, ನಮಗೆ ಹಣದ ಕೊರತೆ, ನಾವೆಷ್ಟೇ ದುಡಿದ್ರೂ ಕೂಡ ಹಣ ನಿಲ್ತಾ ಇಲ್ಲ ಕೈಯಲ್ಲಿ. ಸೊ ನಿಮಗೆ ಏನು ಸಮಸ್ಯೆ ಇದೆಯೋ ಅದನ್ನು ನೀವು ಲಕ್ಷ್ಮೀ ದೇವಿಯ ಬಳಿ ಆ ಕಾಯಿನನ್ನು ಇಟ್ಟು ನೀವು ಸಂಕಲ್ಪ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಸೊ ಅದಾದ ನಂತರ ಅದನ್ನು ಒಂದು ಪೇಪರ್ಗೆ ಹಾಕಿಬಿಟ್ಟು ಅದನ್ನ ಸುತ್ತಿಡಬೇಕು. ಆನಂತರ ಅದನ್ನ ರಾತ್ರಿ ಪೂರ್ತಿ ನಿಮ್ಮ ಜೇಬು ಅಥವಾ ನಿಮ್ಮ ಬಳಿ ಇಟ್ಕೋಬೇಕು ಸ್ನೇಹಿತರೆ. ಅದಾದ ನಂತರ 3ನೇ ದಿನ ಇರುತ್ತಲ್ಲ, ಸೊ ಅದನ್ನು ತಗೊಂಡೋಗ್ಬಿಟ್ಟು ಯಾರಾದರೂ ಬಡವರಿಗೆ ದಾನ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ಇದನ್ನು ಒಟ್ಟು
ಟು 9 ಹುಣ್ಣಿಮೆ ದಿನಗಳು ನೀವು ತಪ್ಪದೇ ಮಾಡಬೇಕಾಗತ್ತೆ ಸ್ನೇಹಿತರೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಕಷ್ಟಗಳು ಏನಿದೆಯೋ ಅದು ತುಂಬ ಬೇಗನೆ ದೂರ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಹುಣ್ಣಿಮೆ ದಿನ ರಾತ್ರಿ ತಪ್ಪದೇ ಈ ಕೆಲಸವನ್ನು ಮಾಡಿ ಸ್ನೇಹಿತರೆ. ನಿಮಗೆ ಅದೃಷ್ಟ ಅನ್ನೋದು ಹುಡುಕೊಂಡು ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋರಿಗೆ ತುಂಬ ಧನ್ಯವಾದಗಳು. ಮತ್ತೆ ಬೇರೆ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಲವ್ ಯು ಆಲ್.